ಸ್ಟಾಪ್ ಸ್ಟಾಪ್. ಆತ್ಮೀಯ ಬಂಧುಗಳೇ, ಏನು ಈ ದಿನ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ನಮ್ಮ ಭಾರತ ಕಂಡ ಅತ್ಯಂತ ಮೇರು ಪುರುಷರಲ್ಲಿ ಸ್ವಾಮಿ ವಿವೇಕಾನಂದರು ಒಬ್ಬರಾಗಿದ್ದು, ಈ ದಿನ ಅವರ ಜನ್ಮ ದಿನಾಚರಣೆಯನ್ನು ಅಖಿಲ ಭಾರತ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಂಬೇಡ್ಕರ್ ಕ್ರಿಯಾ ಸಮಿತಿ ವತಿಯಿಂದ ತುಂಬ ಅರ್ಥಪೂರ್ಣವಾಗಿ ಈ ದಿನ ರಾಷ್ಟ್ರೀಯ ಯುವ ದಿನ ಅಂತಲೂ ಈ ದಿನ ಕರೀತಾರೆ. ಹೆಸರು ಕೇಳಿದರೆ ಸಾಕು ಮೈ ರೋಮಾಂಚನಗೊಳ್ಳುತ್ತದೆ. ಕಣ ಕಣದಲ್ಲಿ ದೇಶಭಕ್ತಿಯನ್ನು ಮೈಗೂಡಿಸಿಕೊಂಡಿದ್ದ ಶ್ರೀ ಮಹಾನ್ ಚೇತನ ಭಾರತ ದೇಶದ ವೈಶಿಷ್ಟ್ಯವನ್ನು ವಿಶ್ವಕ್ಕೆ ಪರಿಚಯಿಸಿದವರು. ಸ್ವಾಮಿ ವಿವೇಕಾನಂದರ ಜನ್ಮದಿನವಾದ ಈ ದಿನ ಜನವರಿ 12 ರಾಷ್ಟ್ರೀಯ ಯುವ ದಿನವನ್ನಾಗಿ ಭಾರತ ಸರ್ಕಾರ ಘೋಷಿಸಿದ್ದು, ಈ ದಿನ ರಾಷ್ಟ್ರೀಯ ಯುವ ದಿನವನ್ನಾಗಿಯೂ ಆಚರಿಸಲಾಗುತ್ತಿದೆ. ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಯುವಕರಿಗೆ ಕರೆ ಕೊಟ್ಟ ವಿವೇಕಾನಂದರಿಗೆ ಯುವಶಕ್ತಿಯ ಮೇಲೆ ಅಪಾರವಾದ ನಂಬಿಕೆ ಇತ್ತು. ಯುವಶಕ್ತಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ನನಗೆ 100 ಜನ ಗಟ್ಟಿಮುಟ್ಟಾದ ಯುವಕರನ್ನು ಕೊಡಿ, ನಾವು ನವಭಾರತವನ್ನು ನಿರ್ಮಾಣ ಮಾಡಿಕೊಡುತ್ತೇನೆ ಎನ್ನುತ್ತಿದ್ದರು. ಯುವಕರು ಹೇಡಿಗಳಾಗದೆ ನಿಮ್ಮ ಬದುಕಿನಲ್ಲಿ ನೀವೇ ಶಿಲ್ಪಿಗಳು ಎಂದು ಸಂದೇಶ ಸಾರಿದ್ದರು. ಹಾಗೂ 1893ರಲ್ಲಿ ಚಿಕಾಗೋದಲ್ಲಿ ಸರ್ವಧರ್ಮ ಸಮ್ಮೇಳನದಲ್ಲಿ ಅವರು ಮಾಡಿದ ಭಾಷಣದಲ್ಲಿ ಅಮೆರಿಕದ ಸಹೋದರ ಸಹೋದರಿಯರಿಗೆ ನನ್ನ ಸಹೋದರ ಸಹೋದರಿಯರೇ ಎಂದು ಹೇಳುವ ಮುಖಾಂತರ ಪಾಶ್ಚಿಮಾತ್ಯರಿಗೆ ಕಣ್ಣನ್ನು ತೆರೆಸಿದ ವಿವೇಕಾನಂದರು ಭಾರತದ ಕೀರ್ತಿ ಪತಾಕೆಯನ್ನು ವಿಶ್ವದ ಮುಂದೆ ಎತ್ತಿ ಹಿಡಿಯಿದರು. ಈ ಮೂಲಕ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಮಿ ವಿವೇಕಾನಂದರ ಜನ್ಮದಿನೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಲು ಇಚ್ಛಿಸ್ತಾರೆ. ಬಂಧುಗಳೇ, ಏನಿವತ್ತು ಸ್ವಾಮಿ ವಿವೇಕಾನಂದ ಯುವಕರ ಸ್ಫೂರ್ತಿ, ನಮ್ಮೆಲ್ಲರ ಒಂದು ಸ್ಫೂರ್ತಿಗೆ ಸ್ವಾಮಿ ವಿವೇಕಾನಂದವರು ಅವರ ಒಂದು ಚೈತನ್ಯ, ಅವರ ಒಂದು ಶಕ್ತಿ, ಅವರ ಒಂದು ಅಗಾಧ ಶಕ್ತಿ ಎಲ್ಲರಲ್ಲೂ ಮೂಡಲಿ ಅಂತ ಇವತ್ತು ಸ್ವಾಮಿ ವಿವೇಕಾನಂದವರ ಜನ್ಮದಿನದ ಶುಭಾಶಯಗಳನ್ನು ನಾಡಿನ ಜನತೆಗೆ ಕೋರೋದ್ರ ಮೂಲಕ ಏನಿವತ್ತು ಸ್ವಾಮಿ ವಿವೇಕಾನಂದವರು ಇವತ್ತು ಜಯಂತಿಯನ್ನು ನಾವು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ, ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಏನು ಸ್ವಾಮಿ ವಿವೇಕಾನಂದವರು ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಎಂಬ ಸ್ವಾಮಿ ವಿವೇಕಾನಂದರ ನುಡಿಮುತ್ತನ್ನು ಕೇಳ್ತಿದ್ದಂತೆ ಮನಸ್ಸಿನೊಳಗೆ ಏನಾದರೂ ಸಾಧಿಸಲೇಬೇಕೆಂಬ ಚೇತನ ನಮ್ಮಲ್ಲಿ ಮೂಡುತ್ತಿದೆ. ಸ್ವಾಮಿ ವಿವೇಕಾನಂದವರು ನಮ್ಮನ್ನು ಹಗಲಿ 162 ವರ್ಷಗಳು ಕಳೆದಿದೆ. ಆದರೆ ಇಂದಿಗೂ ಕೂಡ ಪ್ರಪಂಚದಾದ್ಯಂತ ಎಲ್ಲರೂ ಅವರ ಆದರ್ಶ ಮತ್ತು ಸಾಧನೆಗಳ ಬಗ್ಗೆ ತಿಳಿಸಿದೆ ಎಂದರೆ ಅವರ ಎಂತಹ ಮಹಾನ್ ವ್ಯಕ್ತಿ ಎಂಬುದು ಅರ್ಥವಾಗುತ್ತಿದೆ. ಜಗತ್ತಿನ ಇತಿಹಾಸದಲ್ಲಿ ಕೆಲವು ಮಹಾನ್ ಸಾಧಕರಲ್ಲಿ ಸ್ವಾಮಿ ವಿವೇಕಾನಂದವರು ಅಗ್ರಗಣ್ಯರು. ಸ್ವಾಮಿ ವಿವೇಕಾನಂದವರು ನಿಮ್ಮನ್ನು ನೀವು ಜಯಿಸಿ, ಆಗ ಇಡೀ ಜಗತ್ತೇ ನಿಮ್ಮದಾಗುತ್ತದೆ ಎಂಬ ಅವರ ಒಂದು ಮಾತೆ ಅಷ್ಟೊಂದು ಯುವ ಜನತೆಯ ಮನಸ್ಸಿನೊಳಗೆ ಸಾವಿರಾರು ವೋಲ್ಟ್ ವಿದ್ಯುತ್ ಪ್ರವೇಶವಾದ ಶಕ್ತಿ ತಂದುಕೊಟ್ಟುತ್ತದೆ. ಅವರ ಸಂಸ್ಕೃತಿ, ವ್ಯಾಕರಣ, ತತ್ವ, ಶ್ವಾಸ ಇವನ್ನೆಲ್ಲ ಅವರ ಆದರ್ಶಗಳನ್ನು ಏನು ಇವತ್ತು ಯುವಕರು ಅವರ ಆದರ್ಶಗಳನ್ನು ಪ್ರತಿಯೊಬ್ಬರು ಅಳವಡಿಸ್ಕೊಳ್ಬೇಕಾಗುತ್ತೆ ಅಂತ ಹೇಳೋದ್ರ ಮೂಲಕ ಏನು ಸ್ವಾಮಿ ವಿವೇಕಾನಂದವರು ಈ ದೇಶದ ಒಂದು ಬುನಾದಿ ಅನ್ನೋದಂದ್ರೆ ತಪ್ಪಲಾರದು. ಏನು ಯುವಕರಲ್ಲಿ ಒಂದು ಚೈತನ್ಯ ಮೂಡಿಸಿದಂಥ ಸ್ವಾಮಿ ವಿವೇಕಾನಂದವರು ಇಂಥ ಮಹಾನ್ ಪುರುಷರ ಇವತ್ತು ಜಯಂತಿಯನ್ನು ನಾವು ಆಚರಣೆ ಮಾಡ್ತೇವೆ. ನಮ್ಮೆಲ್ಲರ ನಮಗೆಲ್ಲ ಒಂದು ಆದರ್ಶಗಳು ನಮ್ಮಲ್ಲಿ ಅಡಪಾಗಲಿ ಅಂತ ನಾವು ಹೇಳ್ಕೊಳ್ಳೋ ಮೂಲಕ ಇವಾಗ ಸ್ವಾಮಿ ವಿವೇಕಾನಂದ ಅವರಿಗೆ ಭಾರತದಾದ್ಯಂತ ಅವರಿಗೆ ಮನ್ನಣೆ ಸಿಗಲಿ, ಯುವಕರು ಅವರ ಆದರ್ಶಗಳನ್ನು ಪ್ರತಿಯೊಬ್ಬರು ಅಳವಡಿಸ್ಕೊಳ್ಳಿ, ನಾವು ಕೂಡ ಅವರ ಆದರ್ಶಗಳನ್ನು ಅವರ ತತ್ವಗಳನ್ನು ನಾವೆಲ್ಲ ಪ್ರತಿಯೊಬ್ಬರು ಪಾಲಿಸಬೇಕಂತ ನಾನು ಈ ಮೂಲಕ ಕರೆ ಕೊಡೋದ್ರ ಮೂಲಕ ಸ್ವಾಮಿ ವಿವೇಕಾನಂದ ಅವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಅವರಿಗೆ ಹೇಳುತ್ತಾ ನಾವು ಇವತ್ತು ಸ್ವಾಮಿ ವಿವೇಕಾನಂದ ಅವರಿಗೆ ಶುಭಾಶಯ ಕೋರ್ತಾ ಇದ್ದೀವಿ.